ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸೊ ಇದು ಸಾಟರ್ಡೆ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಟೀ ಎಲ್ಲ ಕುಡ್ಕೊಂಡು ಅಡುಗೆ ಸ್ಟಾರ್ಟ್ ಮಾಡಿದ್ವಿ. ಸೊ ನಮ್ಮಮ್ಮ ಇಲ್ಲಿ ರೊಟ್ಟಿ ಮಾಡ್ತಾ ಇದ್ದಾರೆ. ಸೊ ನಮ್ಮಮ್ಮ ಈ ಕಡೆ ರೊಟ್ಟಿ ಮಾಡ್ತಾ ಇದ್ರು. ನಾನು ಪಲ್ಯ ಮತ್ತು ಸಾಂಬಾರೆಲ್ಲ ನಾನು ಮಾಡ್ತಾ ಇದ್ದೆ. ಸೊ ಇನ್ನೂ ಸಾಂಬಾರು ಮಾಡಿಲ್ಲ, ಬರೀ ಅನ್ನ ಮತ್ತು ಪಲ್ಯ ಅಷ್ಟೇ ಮಾಡಿದ್ದೆ. ಸೊ ಟೊಮೆಟೊನ ಫ್ರೈ ಮಾಡಿಟ್ಟಿದ್ದೀನಿ ಟೊಮೆಟೊ ಸಾಂಬಾರು ಮಾಡೋಕ್ಕೆ. ಸೊ ನಮ್ಮಮ್ಮರು ಫ್ರೈ ಮಾಡಿ ಮಾಡ್ತಾರಂತೆ, ಅದಕ್ಕೆ ಫ್ರೈ ಮಾಡಿಟ್ಟಿದ್ದೆ. ಸೊ ಅನ್ನ ಮಾಡಿದ್ದೀನಿ ಮತ್ತು ಬೆಂಡೆಕಾಯಿ ಪಲ್ಯ. ಇಲ್ಲಿ ಬಂದರೆ ನನಗೇನು ಕೆಲಸ ಇರಲ್ಲ, ಎಲ್ಲನೂ ಅಮ್ಮನೇ ಮಾಡ್ತಾರೆ. ಇವತ್ತು ಸ್ವಲ್ಪ ಎಲ್ಲರೂ ಲೇಟಾಗಿ ಎದ್ದಿದ್ವಿ. ಸೊ ಅದಕ್ಕೋಸ್ಕರನೇ ಲೇಟ್ ಆಗುತ್ತೆ ಅಂತ ನಾನು ಸ್ವಲ್ಪ ಮಾಡಿದೆ, ಅಮ್ಮನೂ ರೊಟ್ಟಿ ಮಾಡಿದ್ರು. ಸೊ ಇಲ್ಲಿ ಬಂದಮೇಲೆ ಅಪ್ಪನ ಗಲಾಟೆನೂ ಜಾಸ್ತಿ ಆಗಿದೆ, ಹಿಡಿಯೋಕ್ಕೆ ಆಗ್ತಾಯಿಲ್ಲ ಅವನಿಗೆ. ಎಲ್ಲನೂ ಚೆಲ್ಲೋದು, ಇಲ್ಲೆಲ್ಲನೂ ಅಮ್ಮರು ಕೆಳಗಡೆನೇ ಇಟ್ಟಿರ್ತಾರೆ, ಎಲ್ಲ ಕಿತ್ತಾಕೋದು ಇಲ್ಲ ಬಿಸಾಕೋದು ಇದೇ ಕೆಲಸ ಆಗಿಬಿಟ್ಟಿದೆ. ಮತ್ತು ನೀರಲ್ಲಿ ಆಡ್ತಾನೆ, ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನೀರಲ್ಲಿ ಆಟ ಆಡ್ತಾನೆ. ಎಲ್ಲ ಬಕೆಟಲ್ಲಿ ತುಂಬಿ ಕೆಳಗಡೆನೇ ಇಟ್ಟಿರ್ತಾರೆ ಅಮ್ಮರು. ಸೊ ಎಲ್ಲ ಚೆಲ್ಲಾಡೋದು ಬಿಸಾಕೋದು ಮಾಡ್ತಾ ಇರ್ತಾನೆ. ಎಲ್ಲಿಗೆ 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 ಹೋಗೋಣ? ಅಲ್ಲಿ ಕುತ್ಕೋಬೇಕಾ? ಯಾಕೆ? ಏನು ಮಾಡ್ಬೇಕು ಕುತ್ಕೊಂಡು? ಕುತ್ಕೊಂಡು ನನಗೆ ಫೋನ್ ಕೊಡು. ಅಪ್ಪ ಅಜ್ಜಿ ತಾತ ಹೇಳ್ತೀಯಾ? ಅಪ್ಪ ಅಮ್ಮ ಅಜ್ಜಿ ತಾತ ಅಕ್ಕ ಅಣ್ಣ ಚಿಕ್ಕಪ್ಪ ಚಿಕ್ಕಮ್ಮ ಚಿಕ್ಕಮ್ಮ ದೊಡ್ಡಪ್ಪ ದೊಡ್ಡಪ್ಪ ಅಲ್ಲ ದೊಡ್ಡಪ್ಪ ದೊಡ್ಡಮ್ಮ. ಯಾಕೆ ಬಾಡ ಅನ್ಬೇಕಪ್ಪ? ದೊಡ್ಡಮ್ಮ ಹೇಳು. ಫೋನ್ ಬೇಕಾ? ಕೊಡ್ತೀನಿ ಹೇಳು. ದೊಡ್ಡಮ್ಮ ಅಲ್ಲ ದೋ ಅಲ್ಲ ಅಕ್ಕು ಅಲ್ಲ ದೋ ಅಲ್ಲ ದೋ. ನೀಟಾಗಿ ಹೇಳ್ತಾ ಇಲ್ಲ, ಇಲ್ಲ ಫೋನ್ ಕೊಡಲ್ಲ. ಸೊ ಅಪ್ಪು ಈಗ ಸ್ವಲ್ಪ ಮಾತಾಡ್ತಾ ಇದ್ದಾನೆ. ಸೊ ಯಾಕೆ ಅಂತ ಗೊತ್ತಿಲ್ಲ, ಅಮ್ಮು 2 ಇಯರ್ಸ್ಗೆಲ್ಲ ಅಮ್ಮು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಸೊ ಇವನಿಗೆ ಮಾತು ಸ್ವಲ್ಪ ಬೇಗ ಬಂದಿಲ್ಲ. ಆಗಾಗ ಎಲ್ಲ ಮಾತಾಡಿಸ್ತಾನೆ ಇರ್ತೀವಿ, ಆದ್ರೂ ಇನ್ನೂ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿಲ್ಲ ಅವನು. ಇವಾಗ ಸ್ವಲ್ಪ ಅದೇ ಅಪ್ಪ ಅಮ್ಮ ಅಂತ ಈ ಥರ ಒಂದೊಂದು ವರ್ಡ್ ಹೇಳ್ತಾನೆ ಅಷ್ಟೇ, ಬಿಟ್ಟರೆ ಫುಲ್ಲಾಗಿ ಮಾತಾಡಲ್ಲ. ಅಮ್ಮು 2 ಇಯರ್ಸ್ಗೆಲ್ಲ ಸ್ವಲ್ಪ ಮಾತಾಡೋದು ಕಲ್ತಿದ್ಲು, ತೊದಲಾಗಿ ಮಾತಾಡ್ತಾ ಇದ್ಲು. ಇವನಿಗೆ ಯಾಕೆ ಲೇಟು ಅಂತ ಗೊತ್ತಿಲ್ಲ, ನೋಡೋಣ. ಅಪ್ಪುಗೆ ಸ್ನಾನ ಮಾಡಿಸಿ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಸೊ ಇನ್ನು ಅಮ್ಮಗೂ ಸ್ನಾನ ಮಾಡಿಸ್ಬೇಕು. ಸೊ ಇದೆಲ್ಲ ಆದಮೇಲೆ ಮತ್ತೆ ಇನ್ನೊಂದು ವಿಷಯ. ಸೊ ಯುಗಾದಿ ಹಬ್ಬದ್ದು ನಾನು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಮಾಡೋಕ್ಕಾಗಲಿಲ್ಲ. ಸೊ ನಾನು ವೀಡಿಯೋ ಮಾಡೋ ಸ್ಟ್ಯಾಂಡ್ ತಂದಿರಲಿಲ್ಲ, ಊರಿಂದ ಬರ್ಬೇಕಾದ್ರೆ ಮರ್ತೋಗಿ ಹಾಗೆ ಬಂದುಬಿಟ್ಟಿದ್ದೀನಿ. ಸೊ ಹಾಗಾಗಿ ಹಬ್ಬದ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಇಲ್ಲಿದು ನಾನೆಲ್ಲ ವೀಡಿಯೋ ಹಬ್ಬ ಹೇಗೆ ಮಾಡ್ತಾರೆ ಅಂತ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಸ್ಟ್ಯಾಂಡ್ ತರದೇ ಇರೋದಕ್ಕೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಕೈಯಲ್ಲಿ ಹಿಡ್ಕೊಂಡೆ ವೀಡಿಯೋ ಮಾಡೋಕ್ಕಾಗಲ್ಲ, ಅಥವಾ ಎಲ್ಲ ಕಡೆನೂ ಫೋನ್ ಇಡೋಕ್ಕೆ ಅಡ್ಜಸ್ಟ್ ಆಗಲ್ಲ. ಸೊ ಕೆಲವೊಂದು ಸರಿ ಕಾಣಿಸಿದ್ರೆ ಇನ್ನೊಂದು ಕೆಲವೊಂದು ಸರಿ ಕಾಣಿಸೋದೇ ಇಲ್ಲ. ಹಾಗಾಗಿ ವೀಡಿಯೋ ಮಾಡೋಕ್ಕೆ ಕಷ್ಟ ಆಗ್ತಿದೆ. ಸೊ ಇದು ಲಾಸ್ಟ್ ವೀಡಿಯೋ ಅನಿಸುತ್ತೆ ವೀಡಿಯೋ ಮಾಡೋಕ್ಕಾಗೋದು. ಸೊ ಮತ್ತೆ ನಾನು ಬ್ಯಾಂಗ್ಳೂರಿಗೆ ಹೋಗಿ ಅಲ್ಲಿಂದ ಮತ್ತೆ ಕಂಟಿನ್ಯೂಯಸ್ ಆಗಿ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. Bye.
ಊಟ ತಿನ್ನಲ್ಲ ನಾನು ಕಡಿಮೆನೆ. ಏ ಬಾರ ಇಲ್ಲಿ ಕಾಲ ಆಡಿಸ್ಬಿಡ್ತಾನೆ. ಎದುರುಗಡೆ ಯಾವನಿದ್ರೇನು ನುಗ್ತಾ ಇರದೆ ಎದೆ ಸೀಳ್ತಾ ಇರದೆ ಒಂದ್ಸಲ ಕೈ ಹಿಡಿದ್ರೆ ರಾಧಿಕಾ ಪಂಡಿತ್ ಅಭಿನೇತ್ರ ಸಂತೋಷ್. ಅಮ್ಮು ಅಪ್ಪುಗೆ ಸ್ನಾನ ಮಾಡಿಸಿ ರೆಡಿ ಮಾಡಿ ಊಟ ಎಲ್ಲ ಮಾಡಿಸಿ ಸೊ ನಾನು ರೆಡಿಯಾಗಿ ಊಟ ಮಾಡ್ತಾಯಿದ್ದೀನಿ. ಊಟ ಎಲ್ಲ ಮುಗಿಸಿ ಸುಮ್ಮನೆ ಕುತ್ಕೊಂಡಿದ್ವಿ. ಸೊ ಅಮ್ಮ ನೋಡಿ ಟಿ ವಿ ನೋಡೋದ್ರಲ್ಲಿ ಅಮ್ಮ ಬ್ಯುಸಿ ಇದ್ದಾರೆ. ಈ ಕಡೆ ಇವರು ಆಟ ಆಡ್ತಾ ಇದ್ದಾರೆ. ಸೊ ಸ್ವಲ್ಪ ಹೊತ್ತು ಅವ್ರು ಆಟ ಆಡೋದೆಲ್ಲ ಮುಗಿಸಿದ ಮೇಲೆ ಸೊ ಅಪ್ಪನ್ನ ಮಲಗಿಸ್ತಿದ್ದೀನಿ. ಸೊ ಸ್ವಲ್ಪ ಕೆಲಸ ಇದೆ, ಮೆಣಸಿನ್ಕಾಯಿ ಎಲ್ಲ ತಂದಿದ್ರು. ಸೊ ನನಗೆ ಬೇಕು ತೊಗೊಂಡೋಗೋಕ್ಕೆ ಖಾರದ ಪುಡಿ ಬೇಕು ಅಂತ. ಸೊ ಹಂಗಾಗಿ ಅದು ಎಲ್ಲ ಬಿಡಿಸಿ ಇಡಬೇಕಿತ್ತು. ಅದಕ್ಕೆ ಅಪ್ಪನ್ನ ಮಲಗಿಸಿದ್ರೆ ಕೆಲಸ ಆಗುತ್ತೆ ಅಂತೇಳಿ ಸೊ ಅಪ್ಪನ್ನ ಮಲಗಿಸಿ ನಾನು ಅಮ್ಮ ಮೆಣಸಿನ್ಕಾಯಿ ಬಿಡಿಸ್ತಾ ಇದ್ದೀವಿ. ಸೊ ಅದೆಲ್ಲ ಆದಮೇಲೆ ವಾಟರ್ ಮೆಲನ್ ತಂದು 2-3 ಡೇಸ್ ಆಗಿತ್ತು, ಕಟ್ ಮಾಡಿರಲಿಲ್ಲ. ಸೊ ಅದನ್ನು ಕಟ್ ಮಾಡಿಕೊಟ್ರು ಅಮ್ಮ ಮಧ್ಯಾಹ್ನ ಟೈಮಲ್ಲಿ. ವಾಟರ್ ಮೆಲನ್ ತಿಂದು ಮುಗಿಯೋಷ್ಟಿಗೆ ಅಪ್ಪನೂ ಎದ್ದ. ಸೊ ಎದ್ದು ಯಾಕೋ ಇವತ್ತು ತುಂಬಾ ಹಠ ಮಾಡ್ತಾ ಇದ್ದ, ತುಂಬ ಅಳ್ತಾ ಇದ್ದ. ಮತ್ತು ಅವನಿಗೆ ಬೆಳಗ್ಗೆ ಅನ್ನ ಸಾಂಬಾರು ಮಾಡಿದ್ವಿ, ಅದು ಯಾಕೋ ತಿನ್ನಲಿಲ್ಲ. ಸರಿ ಆಯಿತು ಅಂತ ಹೇಳಿ ನಮ್ಮಮ್ಮ ಶಾವಿಗೆ ಮಾಡಿಸಿದ್ರು. ಅದನ್ನು ಪಾಯಸ ಥರ ಮಾಡಿದರೆ ತಿಂತಾನೇನೋ ಅಂತ ಮತ್ತೆ ಅವನಿಗೆ ಇದು ಶಾವಿಗೆನ ಬೇಯಿಸಿದ್ದೆ. ಬೇಯಿಸಿ ಇದಕ್ಕೆ ಇವಾಗ ಹಾಲು ಮತ್ತು ಸಕ್ಕರೆ ಹಾಕಿ ತಿನ್ನಿಸಿದ್ರೆ ತಿಂತಾನೇನೋ ಅಂತ ಮಾಡಿದ್ದೆ. ಸೊ ಸ್ವಲ್ಪ ತಿಂದ. ಪಾಪ ಫೋನ್ ಮಾಡ್ತೆ ಹಾಕಿ ಕೊಡ್ತೀನಿ. ಫೈನಲ್ ಆಗಿ ಅವನಿಗೆ ಊಟ ಎಲ್ಲ ತಿನ್ನಿಸಿ ನಾನು ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ನಾನು ಅಪ್ಪು ರೆಡಿಯಾಗಿ ನಮ್ಮ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಆವಾಗಲೇ ಫೋನ್ ಮಾಡಿದ್ರು ಬಾ ಅಂತ. ಸೊ ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಸೊ ನಾವಿಬ್ಬರು ತುಂಬ ಚಿಕ್ಕ ವಯಸ್ಸಿಂದನೂ ಫ್ರೆಂಡ್ಸೇ. ಸೊ ಅದಾದಮೇಲೆ ಒಂದೇ ಹೈಸ್ಕೂಲಲ್ಲೇ ಓದಿರೋದು. ಸೊ ಕಾಲೇಜ್ ಮಾತ್ರ ಬೇರೆ ಬೇರೆ ಕಡೆ ಹೋದ್ವಿ. ಇವರು ಇಲ್ಲೇ ಓದಿದ್ಲು, ನಾನು ಕಾಲೇಜ್ಗೆ ಅಜ್ಜಿ ಊರಿಗೆ ಅಂತ ಅಲ್ಲಿ ಹೋದೆ. ಸೊ ಅಲ್ಲಿವರೆಗೂ ಇವಾಗಾದ್ರೂ ಅಷ್ಟೇ ಅವ್ರಿಗೂ ಮದುವೆ ಆಗಿದೆ, ಮಕ್ಕಳಾಗಿದೆ. ಕಾಂಟ್ಯಾಕ್ಟಲ್ಲಿ ಇರ್ತೀವಿ. ಸೊ ಮೀಟ್ ಮಾಡಿರಲಿಲ್ಲ, 2 ಇಯರ್ಸ್ ಆಯಿತು. ಸೊ ಅವಳು ಡೆಲಿವರಿಗೆ ಬಂದಾಗ ಮೀಟ್ ಆಗಿದ್ವಿ. 2 ಇಯರ್ಸಿಂದ ಮೀಟ್ ಮಾಡಿರಲಿಲ್ಲ. ಸೊ ಅವಳು ಇಲ್ಲಿ ಊರಿಗೆ ಬರೋಕ್ಕೂ ಮುಂಚೆನೇ ನನಗೆ ಫೋನ್ ಮಾಡಿದ್ಲು, ಬಾ ತುಂಬ ದಿನ ಆಯಿತು ಮೀಟ್ ಮಾಡೋಣ ಅಂತ. ಸೊ ಅಷ್ಟೊತ್ತಿಗೆ ಅಮ್ಮವ್ರ ಎಕ್ಸಾಮು ಮುಗೀತು. ಸರಿ ಹಬ್ಬನೂ ಆಗುತ್ತೆ, ಅವಳು ಮೀಟ್ ಮಾಡಿದಾಗೂ ಆಗುತ್ತೆ ಅಂತೇಳಿ ನಾನು ಇಲ್ಲಿ ಊರಿಗೆ ಬಂದೆ. ಮಾಡಲ್ಲ
ಸಬ್ಸ್ಕ್ರೈಬ್ ಮಾಡಂತೇಳಿ, ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಮಾಡಂತೇಳಿ ಹೇಳ. ಸಾಯಂಕಾಲ ಒಂದು 6:30 ಆಗಿತ್ತು. ಸೊ ಆವಾಗ ನಾನು ಮನೆಗೆ ಬಂದೆ. ಸೊ ಬರೋಷ್ಟಿಗೆ ಅಮ್ಮ ಟೀ ಮಾಡ್ತಾಯಿದ್ರು. ಈ ಕಡೆ ಅಪ್ಪು ಕಿತಾಪತಿ ಮಾಡ್ತಾ ಇದ್ದ. ಈಗ ಅಮ್ಮ ಎಲ್ಲ ಪಾತ್ರೆ ಅದೆಲ್ಲ ಕೆಳಗಡೆನೆ ಇಟ್ಟಿರ್ತಾರಲ್ವ, ಅದೆಲ್ಲ ಎತ್ತಿ ಬಿಸಾಕೋದು, ನೀರೆಲ್ಲ ಚೆಲ್ಲೋದು ಇದೇ ಕೆಲಸ ಅಪ್ಪಂದು. ಅಷ್ಟೇ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಇರೋದು. ಸೊ ಇಲ್ಲೆಲ್ಲೂ ಹೊರಗಡೆ ಹೋಗಲ್ಲ, ಏನಿಲ್ಲ, ಸುಮ್ಮನೆ ಮನೇಲಿ ಏನಿರುತ್ತೆ ಅದನ್ನೇ ವಿಡಿಯೋ ಮಾಡೋದು. ಸೊ ಅಷ್ಟೇ. ನೆಕ್ಸ್ಟ್ ವಿಡಿಯೋ ಇನ್ನೂ ಯಾರ್ಯಾರು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.